ಅಂತಿಂತ ಪಂಜಾಬ್ ಅವರು ಇವತ್ತು ಗೆದ್ಬಿಟ್ರು. ಬ್ಯಾಕ್ ಟು ಬ್ಯಾಕ್ ಅಂದ್ರೆ 6 ಮ್ಯಾಚ್ ಅನ್ನ ಲಾಸ್ ಆಗಿ ಇವತ್ತು ಫೈನಲ್ ಆಗಿ ವಿನ್ ಆಗ್ಲೇಬೇಕಿತ್ತು. ಇವತ್ತು ಪಂಜಾಬ್ ಅವರು ವಿನ್ ಆಗ್ಬಿಟ್ರು. ಅದಾದ್ಮೇಲೆ ನೋಡಿ, ಇವತ್ತು ಒಂಥರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೈಕ್ ಕೂಡ ಬಂದ್ಬಿಟ್ಟಿತ್ತು. ಪ್ರಿಯೇಶ್ವರಿ ಕೂಡ ಫ್ಲಾಪ್. ಅದೇನೋ ಗೊತ್ತಾಗಲ್ಲ ಗುರು, ಏನಾಗಿದೆ ಪ್ರಿಯೇಶ್ವರಿಂಗೆ ಏನನ್ನ ಗೊತ್ತಾಗಿಲ್ಲ. ಅದಾದ್ಮೇಲೆ ಕೂಪರ್ ಕೊನ್ಲಿ ಕೂಡ ಅಷ್ಟೇ, ಬೆಳಗ್ಗೆ ಬಿಡದಲ್ಲಿ ಕೂಡ ಹೇಳಿದ್ದೆ ನಿಮಗೆ, ಈ ಕಡೆ ಪ್ರಿಯೇಶ್ವರಿ ಕೂಡ ಡೇಂಜರ್ ಬ್ಯಾಟ್ಸ್ಮನ್ ಕೂಡ ಆಗ್ತಾರೆ. ಅದಾದ್ಮೇಲೆ ಸೆಟ್ ಆದ್ರು ಅಂದ್ರೆ 20+ ರನ್, ಔಟ್ ಆದ್ರು ಅಂದ್ರೆ 20 ಒಳಗೆ ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಅದೇ ರೀತಿ ಇತ್ತು ಪ್ರಿಯೇಶ್ವರಿ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಕೂಪರ್ ಕೊನ್ಲಿ ಕೂಡ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಇವತ್ತು ಪ್ರಭು ಸಿಮ್ರಾನ್ ಸಿಂಗ್ ಶ್ರೇಯಸ್ ಸರ್ ನಿಂತ್ಕೊಂಡು ಆಡ್ತಾರೆ ಅಂತ ಕೂಡ ಹೇಳಿದೆ. ಯಾವ ಲೆವೆಲ್ಗೆ ಚಚ್ಚಿದ್ರು ನೀವೇ ನೋಡಿದ್ರ. ಸಕ್ಕತ್ತಾಗಿ ಒಂದು ಗೇಮ್ ಪ್ಲೇನ ಕೂಡ ಆಡ್ಕೊಟ್ಟಿದ್ದು ಇಬ್ರು ಕೂಡ ಅಷ್ಟೇ. ಇನ್ ಕೇಸ್ ಇವರಿಬ್ರು ಕೂಡ ಬೇಗ ಔಟ್ ಆಗಿದ್ರು ಅಂದ್ರೆ ಇವತ್ತು ಕೂಡ ಪಂಜಾಬ್ ಅವರು ಸೋಲ್ಬೇಕಾಗಿತ್ತು, ಮತ್ತೆ ಎಂಟೈರ್ ಟೂರ್ ನಿಂದಾನೆ ಆಚೆ ಹೋಗ್ಬೇಕಾಗಿತ್ತು. ಇವತ್ತು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮಗೆ ನೋಡಕ್ಕೆ ಸಿಕ್ಕಿದ್ದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ LSG ಅವರು ಸ್ಟಾರ್ಟಿಂಗ್ ವಿಕೆಟ್ ನ ಕಳ್ಕೊಂಡ್ರು ಕೂಡ ಅಷ್ಟೇ. ಆಮೇಲೆ ಜೋಸ್ ಇಂಗ್ಲಿಷ್, ಆಯುಷ್ ಬದೋನಿ ಸಗದ ಕೂಡ ಗೇಮ್ ಅನ್ನ ಆಡ್ಕೊಟ್ರು ಮಾತ್ರ. ಈಗ ಫೈನಲ್ ಗೆ DC ಕೂಡ ಎಲಿಮಿನೇಟ್ ಆಯ್ತು. ಈಗ ಮೇನ್ ಆಗಿ 4th ಪ್ಲೇಸ್ಗೆ ನಡೀತಿರೋ ಫೈಟ್ ರಾಜಸ್ಥಾನ್ ರಾಯಲ್ಸ್, ಅದಾದ್ಮೇಲೆ ಕಡೆ ಪಂಜಾಬ್ KKR ಗೆ ಒಂದು ಚಾನ್ಸ್ ಕೂಡ ಇದೆ. ಈಗ ಹೆಂಗಾಗುತ್ತೆ ಅಂದ್ರೆ, ಈಗ ನಾಳೆ ಮ್ಯಾಚ್ ಕೂಡ ಇದೆ. ನಾಳೆ ಅಂದ್ರೆ ಈಗ ವಿಡಿಯೋ ಶೂಟ್ ಮಾಡ್ತಿರೋದು 23ನೇ ತಾರೀಕು. ಇವತ್ತು ವಿಡಿಯೋ ಶೂಟ್ ಕೂಡ ಮಾಡ್ತೇನೆ, ನಾಳೆ ವಿಡಿಯೋ ನೋಡೋರಿಗೆ ಇವತ್ತು ಕೂಡ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ. ಹಾಗಾಗಿ ಈಗ ಪಂಜಾಬ್ ಅವರು 4th ಪ್ಲೇಸ್ ಅನ್ನ ಸೀಸ್ ಮಾಡ್ಕೊಬೇಕು ಅಂದ್ರೆ ನಾಳೆ ನಡೆಯುವ RR ಮತ್ತೆ ಮುಂಬೈ ಮ್ಯಾಚ್ ಇದೆಯಲ್ಲ, ಅದರಲ್ಲಿ RR ಸೋಲ್ಬೇಕಾಗುತ್ತೆ. ಮತ್ತೆ ಸಂಜೆ ಕೂಡ ಅಷ್ಟೇ KKR ಮತ್ತೆ DC ಮ್ಯಾಚ್ ಆಗುತ್ತಲ್ಲ, ಅದರಲ್ಲಿ KKR ಕೂಡ ನಾಳೆ ಸೋತ್ರೆ ಮಾತ್ರ ಇವ್ರಿಗೆ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಇನ್ ಕೇಸ್ ಮಧ್ಯಾಹ್ನದ ಮ್ಯಾಚ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಡಿಕ್ಲೇರ್ ಆಗೋಗ್ಬಿಡುತ್ತೆ. ರಾಜಸ್ಥಾನ್ ನಾಳೆ ವಿನ್ ಆದ್ರು ಅಂದ್ರೆ ಪಂಜಾಬ್ ಮತ್ತೆ KKR ನಾಳೆ ಮನೆಗೆ ಹೋಗ್ಬೇಕಾಗುತ್ತೆ. ಈ ಒಂದು ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. MI ಮತ್ತೆ RR 2 ಮ್ಯಾಚ್ ಕೊಡದೆ ನಿಮಗೆ ಗೊತ್ತಿರಂಗೆ. ಮಧ್ಯಾಹ್ನ ಒಂದು ಮ್ಯಾಚ್ 3:30 ಮತ್ತೆ ಸಂಜೆ ಮ್ಯಾಚ್ KKR ಮತ್ತೆ DC. ಅದಾದ್ಮೇಲೆ ನಿಮಗೆ ಮುಂಚೆ ಕೂಡ ಹೇಳಿದೆ, ಇನ್ನ ನೆಕ್ಸ್ಟ್ ಅಂದ್ರೆ ಪ್ಲೇ ಆಫ್ ಗಿಂತ ಮುಂಚೆ ಒಂದು 5 ಮ್ಯಾಚ್ ಕೊಡದೆ. 5 ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ 3 ರಿಂದ 4 ಮ್ಯಾಚ್ ಅನ್ನ ವಿನ್ ಮಾಡ್ತೀನಿ ಅಂತ. ಈಗ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ವಿನ್ ಕೂಡ ಆಗಿದೆ. ನಾಳೆ 2 ಮ್ಯಾಚ್ ಕೊಡದೆ, 2 ಮ್ಯಾಚ್ ವಿನ್ ಮಾಡೋ ಒಂದು ಕಾನ್ಫಿಡೆಂಟ್ ನನಗಿದೆ. ನೋಡೋಣ ಹೇಗೋಗುತ್ತೆ ಏನು ಅಂತ. ಟೋಟಲ್ ಆಗಿ 5ಕ್ಕೆ 5 ಪಾಸ್ ಮಾಡೋ ಒಂದು ಭರವಸೆ ನಂಗಂತೂ ಇದೆ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪ್ಲೇಯರ್ ಮ್ಯಾಚ್ ಅಲ್ಲಿ ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಅದಾದ್ಮೇಲೆ ಕೊನೆಯದಾಗಿ ಮ್ಯಾಚ್ ವಿನ್ನರ್ ಯಾರಾಗಬಹುದು ಈ ಒಂದು ಫೈಟ್ ಅಲ್ಲಿ. ಅಂದ್ರೆ ತುಂಬಾ ಸಕ್ಕತ್ತಾಗಿ ಕೂಡ ಇರುತ್ತೆ ಮ್ಯಾಚ್. ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇನ್ನೇನು IPL ಮುಗಿತು, ಅದಾದ್ಮೇಲೆ ನೆಕ್ಸ್ಟ್ ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಅದ್ರದ್ದು ಕೂಡ ಕವರ್ ಮಾಡ್ತೀನಿ, ಪ್ರೆಡಿಕ್ಷನ್ ಕೂಡ ಪ್ರೊವೈಡ್ ಕೂಡ ಮಾಡ್ತೀನಿ. ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ದಿನ ಮಧ್ಯಾಹ್ನದ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ನಾಳೆಯ ಮ್ಯಾಚ್ ನಡೀತಿರೋದೇ ಮುಂಬೈ ಇರೋ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ, ವಾಂಖೇಡೆ ಸ್ಟೇಡಿಯಂ. ಪಿಚ್ ರಿಪೋರ್ಟ್ ಯಾವ ತರ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ನನ್ಗೆ ಗೊತ್ತಿದೆ. ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಇಲ್ಲಿ ಏನಿಂದ ಕೂಡ 200+ ಅನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡೋದು. ಮತ್ತೆ ಸ್ಮಾಲ್ ಬೌಂಡ್ರೀಸ್ ಪಿಚ್ ಆಗಿರೋದ್ರಿಂದ ಹೈ ಸ್ಕೋರಿಂಗ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಮತ್ತೆ ಈಗಾಗಲೇ ನಾಳೆ ರಾಜಸ್ಥಾನಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಹೈ ಸ್ಕೋರ್ ನ ಸೆಟ್ ಮಾಡಲೇಬೇಕು. ಅಂದ್ರೆ ಚೇಸಿಂಗ್ ಮಾಡೋರು ಕೂಡ ತುಂಬಾ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಈ ಪಿಚ್ ಅಲ್ಲಿ. ನೋಡ್ಬೇಕು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ ಇಲ್ಲಿ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಗೇಮ್ ಆಡೋರು ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಮ್ಯಾಚ್ ಮಧ್ಯಾಹ್ನ ನಡೀತಿರೋದ್ರಿಂದ ಯಾವುದೇ ರೀತಿಯ ಡ್ಯೂ ಫ್ಯಾಕ್ಟರ್ ಕೂಡ ಬೀಳೋದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಟಾಸ್ ಅನ್ನ ವಿನ್ ಆದರು. ಬ್ಯಾಟಿಂಗ್ ಫಸ್ಟ್ ಮಾಡ್ಕೊಂಡ್ರು ಕೂಡ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ, ಸೆಕೆಂಡ್ ಮಾಡ್ಕೊಂಡ್ರು ಕೂಡ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಬಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡೋರ್ನ ಬೇಗ ಕಟ್ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ರಾಜಸ್ಥಾನ್ಗೆ ಹೆಲ್ಪ್ ಆಗಬೇಕು ಅಂದ್ರೆ ಇಫ್ ಇನ್ ಕೇಸ್ MI ಅವರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ಕೊಳ್ಳಿ, ಆಲ್ಮೋಸ್ಟ್ 200 ಒಳಗೆ ಕಟ್ಟಕ್ಕೆ ನೋಡ್ಬೇಕು. ಅದ್ರ ಪ್ಲಸ್ ಅವ್ರು ಹೋದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ರಾಜಸ್ಥಾನ್ ಅವರಿಗೆ. ಅದೇ ರಾಜಸ್ಥಾನ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ 220+ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಕೊಡ್ಲೇಬೇಕಾಗುತ್ತೆ. ತುಂಬಾ ಕಡಿಮೆ ಕೊಟ್ಬಿಟ್ರು ಅಂದ್ರೆ ಕಷ್ಟ ಅಂತೂ ಹಾಗೆ ಆಗುತ್ತೆ. ಇಲ್ಲಿ ಏನ್ ಗೊತ್ತಾ, ಮೇನ್ ಆಗಿ ರಾಜಸ್ಥಾನ್ ಕಡೆ ಓಪನರ್ಸ್ ಗಳು ಫ್ಲಾಪ್ ಆದ್ರು ಅಂದ್ರೆ ಕತೆ ಮುಗ್ದಂಗೆ. ಹಾಗಾಗಿ ನಾಳೆ ಇಷ್ಟು ದಿವಸ ಚೆನ್ನಾಗಿ ಆಡ್ಕೊಂಬಂದು ನಾಳೆ ಎಳ್ದಿದ್ರು ಅಂದ್ರೆ ಸಖತ್ ಒದೆ ಕೂಡ ಬೀಳುತ್ತೆ ರಾಜಸ್ಥಾನ್ ಅವರಿಗೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇನ್ನ ಲಾಸ್ಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ 2 ಸಲ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಆದ್ರೆ 3 ಸಲ ಚೇಸಿಂಗ್ ಮಾಡೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇದ್ರಲ್ಲೇ ಗೊತ್ತಾಗ್ತಿದೆ ಚೇಸಿಂಗ್ ಮಾಡೋ ಟೀಮ್ಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಂತ. ನೋಡೋಣ ನಾಳೆ ಟಾಸ್ ವಿನ್ ಆದರೂ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಏನು ಅಂತ. ಇನ್ನ ಮುಂಬೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ಫುಲ್ ಹೀನಾಯವಾಗಿ ಸೋತೋಗಿದ್ದು. ಕೇವಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 147 ಸಮಥಿಂಗ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು KKR ಅಗೇನ್ಸ್ಟ್. ಅದೇ ಹೇಳಿದ್ರು ಇವರು ಒಂದ್ ಮ್ಯಾಚ್ ಅಲ್ಲಿ ಆಡಿದ್ರೆ ಒಂದ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ತಾರೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಇವರು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೂಡ ತಗೊಂಡಿದ್ರು. ಮತ್ತೆ ಈ ಮ್ಯಾಚ್ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಹಾಗಾಗಿ ಹೇಳಂಗಿಲ್ಲ ಈ ಸಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಲಿ ಮುಂಬೈ ಇಂಡಿಯನ್ಸ್ ಸಖತ್ ವರ್ಸ್ಟ್ ಆಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆ ನೋಡ್ತಾ ಅಂದ್ರೆ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ ಕೂಡ ತಗೊಂಡಿದ್ರಲ್ಲ, ಅವಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಈ ಹಾರ್ದಿಕ್ ಪಾಂಡ್ಯ ಟೀಮಿಗೆ ಯಾವಾಗ ಎಂಟ್ರಿ ಆಗ್ತಾರೆ ಅವಾಗ ತುಂಬಾ ಕೆಟ್ಟಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದಾರೆ. ಅದೇನು ಅಂತ ಗೊತ್ತಾಗ್ತಲ್ಲ, ನೋಡ್ಬೇಕು ಇವತ್ತು ರಾಜಸ್ಥಾನ್ ಅಗೇನ್ಸ್ಟ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ.
ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ನೋಡ್ಬೋದು. ರಿಯನ್ ರಕ್ಲೆಂಟನ್, ರೋಹಿತ್ ಶರ್ಮಾ ಬಂದವರೆಲ್ಲ ಕೂಡ ಫ್ಲಾಪ್ ಗುರು. ಯಾರು ಕೂಡ ಇಲ್ಲಿ 20+ ರನ್ ಕ್ರಾಸೇ ಮಾಡಿಲ್ಲ. ಅದು ಕೆಳಗಡೆ ಬಂದಿದ್ದು ಕಾರ್ಬಿನ್ ಬಾಸ್ ಬೌಲರ್ ಇಲ್ಲಿ ನಿಂತ್ಕೊಂಡು ಆಡಿರೋದು 18 ಬಾಲ್ಗೆ 32 ರನ್. ಅದಾದ್ಮೇಲೆ ಇನ್ನ ಮೇಲ್ಗಡೆ ಬಂದವರೆಲ್ಲ ಕೂಡ 20 ಒಳಗೆ ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇನ್ನ ನೋಡ್ಬೇಕು ಇವತ್ತು ಯಾವ ತರ ಆಡ್ತಾರೆ ಏನೋ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದಿದ್ರು ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸಸ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಬಂದಿಲ್ಲ. ಮತ್ತೆ ಜಸ್ಪ್ರೀತ್ ಬುಮ್ರಾ ನೋಡ್ಬೋದು ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಪ್ರತಿ ಮ್ಯಾಚ್ ಅಲ್ಲಿ ನೋಡ್ಬೋದು. ಲಾಸ್ಟ್ ಸೀಸನ್ ಆದ್ರೂ ಹಿಂದಿನ ಸೀಸನ್ ನೋಡಿದ್ವಿ ಅಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಅವರೇಜ್ ಇಲ್ಲಿ 1-2 ವಿಕೆಟ್ ಇರ್ತಾ ಇತ್ತು. ಆದ್ರೆ ಈ ಸಲ ತುಂಬಾ ಫ್ಲಾಪ್ ಆಗಿ ಈಗ ಸೀಸನ್ ಮುಗಿಯಕ್ ಬಂದಾಗ್ಲೂ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳು ಜಸ್ಪ್ರೀತ್ ಬುಮ್ರಾ ಇಂದ ಕೂಡ ಬಂದಿಲ್ಲ. ನೋಡ್ಬೇಕು ಇನ್ನ RR ಅಗೇನ್ಸ್ಟ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ರಾಜಸ್ಥಾನ್ ರಾಯಲ್ಸ್ ಕಡೆ ಬಂದ್ವಿ ಅಂದ್ರೆ ಈ ಕಡೆ ಟೀಮ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಒಂದು ವಿನ್ ಕೂಡ ಆಗಿದೆ. ಅದ್ರ ಹಿಂದಿನ 3 ಮ್ಯಾಚ್ ಕೂಡ ಲಾಸ್ ಕೂಡ ಆಗಿರುವಂತದ್ದು. ಅಂದ್ರೆ ಇವರು ಕೂಡ ಅಷ್ಟೇ ಸ್ಟ್ರಗಲ್ ಮಾಡ್ತಾ ಇದಾರೆ. ನೋಡ್ಬೇಕು ನಾಳೆ ಇದೇ ರೀತಿ ಸ್ಟ್ರಗಲ್ ನ ಕಂಟಿನ್ಯೂ ಮಾಡಿದ್ರು ಅಂದ್ರೆ 4ನೇ ಪ್ಲೇಸ್ ನ ಮರ್ತ್ ಬಿಡ್ಬೇಕಾಗುತ್ತೆ. ಮತ್ತೆ ಪಂಜಾಬ್ ಅವರಿಗೆ ಇಲ್ಲಾಂದ್ರೆ KKR ಅವರಿಗೆ ನಾಳೆ ಇದನ್ನ ಬಿಡ್ಕೊಡ್ಬೇಕಾಗುತ್ತೆ. ನೋಡೋಣ ಯಾವ ತರ ಆಡ್ತಾರೆ ಅಂತ. ಮೇನ್ ಆಗಿ ರಾಜಸ್ಥಾನ್ ಕಡೆ ಓಪನರ್ಸ್ ಗಳು ಫ್ಲಾಪ್ ಆದ್ರು ಅಂದ್ರೆ ಮುಗಿದ್ ಕತೆ ಅಂತಾನೆ ಲೆಕ್ಕ. ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ಅದೇ ರೀತಿ ಬೌಲರ್ಸ್ ಕೂಡ ಇದಾರೆ. ಜಸ್ಪ್ರೀತ್ ಬುಮ್ರಾ ಇದಾರೆ, ದೀಪಕ್ ಚಹರ್, ಶಾರ್ದುಲ್ ಠಾಕೂರ್, ಕಾರ್ಬಿನ್ ಬಾಸ್, ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ಇದಾರೆ. ನೋಡ್ಬೇಕು ಈ ಪೇಸರ್ಸ್ ಗೆ ನಮ್ಮ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಯಾವ ಲೆವೆಲ್ಗೆ ಆಡ್ತಾರೆ ಅಂತ. ಲಾಸ್ಟ್ ಮ್ಯಾಚ್ ಮಿಂಚಿದ್ದಾರೆ, ಜೈಸ್ವಾಲ್ ಕೂಡ ಮಿಂಚಿದೆ. ಮತ್ತೆ ವೈಭವ್ ಸೂರ್ಯವಂಶಿ ಬಗ್ಗೆ ಎರಡು ಮಾತೇ ಇಲ್ಲ. 38 ಬಾಲಿಗೆ 93 ರನ್ ಹೊಡೆದು ಏರ್ಸ್ಬಿಟ್ಟಿದ್ದಾರೆ. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಮಿಂಚ್ತಿರೋ ಒಂಥರ ಪುಟಾಣಿ ಪ್ರಚಂಡ ಪುಟಾಣಿ ಅಂತಾರಲ್ಲ ಆ ತರ ಇಲ್ಲಿ ಸಕಾಲ ಕೂಡ ಮಿಂಚ್ತಿದಾರೆ. ಅದಾದ್ಮೇಲೆ ಧ್ರುವ್ ಜುರಲ್ ಕೂಡ ಅಷ್ಟೇ 38 ಬಾಲಿಗೆ 53 ರನ್ ಕೂಡ ಹೊಡೆದಿರೋ ಲಾಸ್ಟ್ ಮ್ಯಾಚ್. ಅದೇ ಇಲ್ಲಿ ಮೇನ್ ಆಗಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಪಿಲ್ಲರ್ ತರ ನೆನ್ಕೊಂಡು ಆಡಿದ್ರೆ ಮಾತ್ರ ನಾಳೆ ರಾಜಸ್ಥಾನ್ಗೆ ಚಾನ್ಸ್ ಇದೆ. ಇಫ್ ಇನ್ ಕೇಸ್ ಒಬ್ರು ಇಲ್ಲಾಂದ್ರೆ ಇಬ್ರು ಟಾಪ್ 3 ಅಲ್ಲಿ ಇಬ್ರು ಫ್ಲಾಪ್ ಆದ್ರೂ ಕೂಡ ಸಾಕು, ರಾಜಸ್ಥಾನ್ 4th ಪ್ಲೇಸ್ ನ ಮರಿಬೇಕಾಗುತ್ತೆ. ಮತ್ತೆ ಟೂರ್ನಿಯಿಂದ ಎಲಿಮಿನೇಟ್ ಕೂಡ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಬೇರೆ ಟೀಮ್ಸ್ ಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಇನ್ನ ರಾಜಸ್ಥಾನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿ ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ಇದಾರೆ. ಜೋಫ್ರಾ ಆರ್ಕರ್, ಸಂದೀಪ್ ಶರ್ಮಾ, ಬ್ರಿಜೇಶ್ ಶರ್ಮಾ, ಅದಾದ್ಮೇಲೆ ಸ್ಪಿನ್ನರ್ ಆಗಿ ಯಶ್ರಾಜ್ ಪುಂಜಾ ಅವರು ಕೂಡ ಒಳ್ಳೆ ವಿಕೆಟ್ಸ್ ಗಳನ್ನ ಕೂಡ ತೆಕ್ಕೊಡ್ತಿದ್ದಾರೆ. ನೋಡ್ಬೇಕು ಇನ್ನ ನಾಳೆ ಎಂಐ ಬ್ಯಾಟ್ಸ್ಮನ್ಸ್ ಗಳನ್ನ ಯಾವ ತರ ಕಟ್ ಆಗ್ತಾರೆ ಅಂತ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 32 ಸಲ ಗೇಮ್ ಅನ್ನ ಕೂಡ ಆಡಿದೆ ಎಂಐ ಮತ್ತೆ ರಾಜಸ್ಥಾನ. ಅದರಲ್ಲಿ 16 ಸಲ ಎಂಐ ಅವ್ರು ವಿನ್ ಆದ್ರೆ 15 ಸಲ ರಾಜಸ್ಥಾನ್ ಅವರು ಕೂಡ ವಿನ್ ಆಗಿದ್ರೆ. ಮತ್ತೆ ಒಂದ್ ಮ್ಯಾಚ್ ಯಾವುದೇ ರೀತಿ ರಿಸಲ್ಟ್ ಕೂಡ ಇಲ್ಲ, ಮಳೆ ಬಂದಿರೋದ್ರಿಂದ ಮ್ಯಾಚ್ ಹಾಗೆ ಅಬೌಂಡ್ ಕೂಡ ಆಗಿದೆ. ಇನ್ನ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ರಾಜಸ್ಥಾನ್ ಮತ್ತೆ ಮುಂಬೈ ಇದುವರೆಗೂ 9 ಸಲ ಗೇಮ್ ಅನ್ನ ಕೂಡ ಆಡಿದೆ. ಅದರಲ್ಲಿ ಮುಂಬೈ ಅವರು 5 ಸಲ ವಿನ್ ಆದ್ರೆ ರಾಜಸ್ಥಾನ್ ಅವರು 4 ಸಲ ವಿನ್ ಕೂಡ ಆಗಿದ್ರೆ. ಇದರಲ್ಲಿ ಅಂತ ಹೇಳ್ಕೊಳ್ಳೋ ಒಂದು ಡಿಫ್ರೆನ್ಸ್ ಏನ್ ನಮ್ಗೆ ಕಾಣ್ತಾ ಇಲ್ಲ. ಆದ್ರೂ ಕೂಡ ಮುಂಬೈ ಸ್ಟೇಡಿಯಂ ಅಲ್ಲಿ ಇವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಕೂಡ ಇರುತ್ತೆ ಯಾರಿಗೆ ಮುಂಬೈ ಅವರಿಗೆ. ಹಾಗಾಗಿ ನೋಡ್ಬೇಕು ಇನ್ನ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಮುಂಬೈ ಅಗೇನ್ಸ್ಟ್ ರಾಜಸ್ಥಾನ್ ಅವರು ಅಂತ. ಇನ್ನ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಯಾವ ಪ್ಲೇಯರ್ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ರಿಯನ್ ರಿಕ್ಲೆಂಟನ್ ಸ್ಟಾರ್ಟ್ಸ್ ಸಕಲಾಗಿದೆ. ನೋಡಬಹುದು ಈ ಸೀಸನ್ ಅಲ್ಲೇ SRH ಅಗೇನ್ಸ್ಟ್ 55 ಬಾಲಿಗೆ 125 123 ಸಮಥಿಂಗ್ ರನ್ ಕೂಡ ಹೊಡೆದಿದ್ರಲ್ಲ. ಹಾಗಾಗಿ ಈ ಪಿಚ್ ಶಾರ್ಟ್ ಬೌಂಡರ್ಸ್ ಪಿಚ್ ಆಗಿರೋದ್ರಿಂದ ಇವ್ರಿಗೆ ಹೇಳಿ ಮಾಡ್ತಾ ಪಿಚ್ ಕೂಡ ಆಗಿದೆ. ನಾಳಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ರಿಯನ್ ರೆಕ್ಲೆಂಟನ್ ಮಿಂಚೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಯಶಸ್ವಿ ಜೈಸ್ವಾಲ್ ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಈ ಸೀಸನ್ ಅಲ್ಲಿ ಮುಂಬೈ ಅಗೇನ್ಸ್ಟ್ 77 ರನ್ ಕೂಡ ಹೊಡೆದ್ರೆ. ಮತ್ತೆ ಈ ಪಿಚ್ ಅಲ್ಲಿ ಅವರ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಅಂದ್ರೆ ಬ್ಯಾಟ್ಸ್ಮನ್ ಎಲ್ಲ ಕೂಡ ಅದರಲ್ಲಿ ಸಖತ್ತಾಗಿ ಮಿಂಚ್ತಾರೆ. ಏನಕ್ಕೆ ಅಂದ್ರೆ ಅದು ಸ್ಮಾಲ್ ಬೌಂಡರ್ಸ್ ಪಿಚ್ ಕೂಡ ಆಗಿರೋದ್ರಿಂದ ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ಒಂಥರ ಸ್ವರ್ಗ ಅಂತಾನೆ ಫೇಮಸ್ ಕೂಡ ಆಗಿದೆ ಈ ಪಿಚ್. ಹಾಗಾಗಿ ನಾಳೆ ಬ್ಯಾಟ್ಸ್ಮನ್ಸ್ ಗಳಿಗೆ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ನಮ್ಗೆ ಸಿಗುತ್ತೆ. ಇನ್ನ ವೈಭವ್ ಸೂರ್ಯವಂಶಿ ಬಗ್ಗೆ ಕೇಳಂಗೆ ಇಲ್ಲ. ಪ್ರತಿ ಮ್ಯಾಚ್ ಅಲ್ಲಿ ಫೀಲ್ಡ್ ಯಾವ್ದೇ ಇರಲಿ, ಜನ ಯಾವ್ದೇ ಇರಲಿ, ನೂಕ್ ಹೊಡಿತೀಯ ಅಂತ ಆ ಲೆವೆಲ್ ಕೂಡ ಆಡ್ತಿದ್ದಾರೆ. ಹಾಗಾಗಿ ಈ ಪಿಚ್ ಅಲ್ಲಿ ಸೂರ್ಯವಂಶಿ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಮತ್ತೆ ಇಂಥ ಪಿಚ್ ಸೂರ್ಯವಂಶಿಗೆ ತುಂಬಾ ಫೇವರ್ ಕೂಡ ಆಗಿರೋದ್ರಿಂದ ನಾಳಿನ ಮ್ಯಾಚ್ ಅಲ್ಲಿ ಸೂರ್ಯವಂಶಿಯಿಂದ ಕೂಡ ಅಷ್ಟೊಂದು ಫೇಕ್ ಹಿಟ್ಟಿಂಗ್ ನೋಡಕ್ ನಮ್ಗೆ ಸಿಗುತ್ತೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ನೋಡ್ಬೇಕು ಇನ್ನ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಜಸ್ಪ್ರೀತ್ ಬುಮ್ರಾನ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಇದುವರೆಗೂ 65 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ನೋಡ್ಬೇಕು ಇನ್ನ ನಾಳೆ ಯಾವ ಬ್ಯಾಟ್ಸ್ಮನ್ಸ್ ಗಳನ್ನ ಕಟ್ ಹಾಕ್ತಾರೆ ಅಂತ. ಇನ್ನ ನಾಡಿನ ಮ್ಯಾಚ್ ಅಲ್ಲಿ ಯಾರು ಮಿಂಚಬಹುದು ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ ಅಂದ್ರೆ ಮುಂಬೈ ಕಡೆಯಿಂದ ರಿಯನ್ ರೆಕ್ಲೆಂಟನ್ ಮತ್ತೆ ರೋಹಿತ್ ಶರ್ಮಾ ಮಿಂಚಬಹುದು ನನಗೆ ಅನಿಸುತ್ತೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ, ಗಜನ್ಫರ್ ಮತ್ತೆ ಕಾರ್ಬಿನ್ ಬಾಸ್ ಇಷ್ಟು ಜನದಲ್ಲಿ ಒಬ್ರಿಗೆ ಅಟ್ಲೀಸ್ಟ್ 2 ರಿಂದ 3 ವಿಕೆಟ್ ಯಾರಾದ್ರೂ ಒಬ್ಬರಿಗೆ ಬೀಳ್ಬೋದು. ಇನ್ನ RR ಟೀಮ್ ಕಡೆ ಬಂದ್ವಿ ಅಂದ್ರೆ ಓಪನರ್ಸ್ ಗಳು ನಾಳೆ ಮ್ಯಾಚ್ ಅಲ್ಲಿ ಮಿಂಚ್ತಾರೆ ಅಂತ ನನಗೆ ಅನಿಸ್ತದೆ. ಇಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಮಿಂಚ್ಬೋದು, ಮತ್ತೆ ಸೂರ್ಯವಂಶಿ ಕೂಡ ಮತ್ತೆ ಮಿಂಚ್ತಾರೆ ಅಂತ ನನಗೆ ಅನಿಸ್ತದೆ. ನೋಡೋಣ ಎಷ್ಟು ರನ್ ಹೊಡಿತಾರೆ ಏನು ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಜೋಫ್ರಾ ಆರ್ಕರ್, ಸಂದೀಪ್ ಶರ್ಮಾ ಮತ್ತೆ ಬ್ರಿಜೇಶ್ ಶರ್ಮಾಗೆ ನಾಳಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳೋ ಚಾನ್ಸಸ್ ಹೈ ಇರುತ್ತೆ. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇದು ರಾಜಸ್ಥಾನ್ ಅವರಿಗೆ ಮಸ್ಟ್ ವಿನ್ ಗೇಮ್ ಕೂಡ ಆಗಿದೆ. ಹಾಗಾಗಿ ನೋಡ್ಬೇಕು. ಆದ್ರೂ ಕೂಡ ಇಲ್ಲಿ ಮುಂಬೈ ಅಗೇನ್ಸ್ಟ್ ಆಡೋದು ಈಸಿ ಕೂಡ ಇಲ್ಲ. ಅವರ ಪಿಚ್ ಅಲ್ಲಿ ಮುಂಬೈ ಅವರು ತುಂಬಾ ಸ್ಟ್ರಾಂಗ್ ಕೂಡ ಕಾಣಿಸ್ತಾರೆ. ಹಾಗಾಗಿ ಆಫ್ಟರ್ ಟಾಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿದ್ದೀನಿ. ಚೆಕ್ ಮಾಡಿ ಪ್ರತಿಯೊಬ್ಬರು ಈಗಲೇ ಜಾಯ್ನ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.